ಇವತ್ತಿನ ನಮ್ಮ ಪ್ರಯಾಣ ಸ್ಟಾರ್ಟ್. ಇವತ್ತಿನ ಸ್ಪೆಷಲ್ ಏನಂದರೆ, ನಾವು ಕಾವೇರಿ ನದಿಯ ಉಪನದಿ ಹಾರಂಗಿ ಮೇಲೆ ನಿರ್ಮಿಸಿರುವ ಹಾರಂಗಿ ಡ್ಯಾಮ್ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ನೀವು ಸಹ ಬನ್ನಿ, ಇದನ್ನು ನೋಡುವ. ನಾವೀಗ ಫಸ್ಟ್ ಟೈಮ್ ಬರ್ತಾ ಇರೋದು ಹಾರಂಗಿ ಡ್ಯಾಮ್ಗೆ. ಎಷ್ಟೊಂದು ಸಖತ್ತಾಗಿದೆ ನೀರು, ಹಾಲು ಥರದ್ದು ಕಾಣ್ತಾ ಉಂಟು. 2-3 ತಿಂಗಳು ಮುಂಚೆ ಬಂದಿದ್ದರೆ ಬಿಸಿಲಿಗೆ ನೀರೆಲ್ಲ ಕಮ್ಮಿಯಾಗಿತ್ತು. ಆದರೆ ಈಗ ಮಳೆ ಬಂದು ಸಖತ್ತಾಗಿ ನೀರು ತುಂಬಿಕೊಂಡಿದೆ. ಡ್ಯಾಮ್ ಎಲ್ಲ ತುಂಬಿಕೊಂಡು ಸಖತ್ತಾಗಿ ಕಾಣ್ತಾ ಉಂಟು. ಮಳೆಗಾಲದಲ್ಲಿ ಇಲ್ಲಿ ನೀರಿನ ಹರಿವು ಹೆಚ್ಚಾಗಿರುವುದರಿಂದ ಆಣೆಕಟ್ಟಿನ ಬಿರುಕುಗಳಲ್ಲಿ ಜಲಪಾತದಂತೆ ಬರುವ ದೃಶ್ಯ ನೋಡಲಿಕ್ಕೆ ಮನಸೂರೆಗೊಳ್ಳುತ್ತದೆ. ಹಾಗೆಯೇ ಪ್ರವಾಸಿಗರಿಗೆ ಇದು ಒಂದು ಆಕರ್ಷಕ ಸ್ಥಳವಾಗಿದೆ. ದೂರದಿಂದ ನೋಡುವಾಗಲೇ ಇಷ್ಟು ಸುಂದರವಾಗಿ ಕಾಣ್ತಾ ಉಂಟು. ಇನ್ನು ಹತ್ತಿರ ಹೋದರೆ ಎಷ್ಟು ಚೆಂದ ಇಲ್ಲ. ಬನ್ನಿ ಹೋಗುವ, ನಾವು ಸಹ ಹತ್ತಿರ ಹೋಗಿ ನೋಡುವ. ನೋಡಿ, ನೆಟ್ ಕಟ್ಟಿದ್ದಾರೆ, ಅದರ ಎಡೆಯಲ್ಲಿ ಆಣೆಕಟ್ಟಿನ ನೀರು ಬರುವ ದೃಶ್ಯ ಹೇಗೆ ಕಾಣ್ತಾ ಉಂಟು ನೋಡಿ. ತುಂಬ ಸುಂದರವಾಗಿ ಕಾಣ್ತಾ ಉಂಟಲ್ವಾ? ನಮಗಂತೂ ಸಖತ್ ಖುಷಿ ಆಯಿತು. ನಿಮಗೂ ಇದನ್ನು ನೋಡಿ ನೀವು ಸಹ ಹೋಗಬೇಕಂತ ಮನಸ್ಸಾಗ್ಬೋದು. ಹೌದು, ಅಷ್ಟು ಸುಂದರವಾಗಿದೆ ಹಾರಂಗಿ ಡ್ಯಾಮ್. ಕೇಳಿದ್ದೆ, ಇಷ್ಟರವರೆಗೆ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹಾಗೆ ತುಂಬ ಖುಷಿಯಿಂದ ನಾನು ಇದನ್ನು ಎಂಜಾಯ್ ಮಾಡ್ತಿದ್ದೇನೆ. ಟೈಮಿಂಗ್ಸ್ ನೋಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆಯೊಳಗೆ ಮಾತ್ರ ಬರಲು ಸಾಧ್ಯ ಇಲ್ಲಿಗೆ. ಕಾವೇರಿ ನದಿಯ ಉಪನದಿ ಇದು ಹಾರಂಗಿ. ಈ ಆಣೆಕಟ್ಟು ಕೃಷಿ, ನೀರಾವರಿ ಮತ್ತು ವಿದ್ಯುತ್ ಉತ್ಪಾದನೆಗೆ ಮುಖ್ಯವಾಗಿದೆ. ಮಳೆಗಾಲದಲ್ಲಿ ಇಲ್ಲಿ ನೀರು ಹರಿದು ಜಲಪಾತದಂತೆ ಕಾಣುತ್ತದೆ. ಅದು ಪ್ರವಾಸಿಗರ ಮನೆ ಸೆಳೆಯುತ್ತದೆ. ಹೌದು, ಟೂರಿಸ್ಟ್ ಎಲ್ಲ ಬರೋದು ಇದು ಜಲಪಾತದಂತೆ ಕಾಣಲಿಕ್ಕೆ ಶುರುವಾದಾಗ ತುಂಬ ಟೂರಿಸ್ಟ್ಗಳಿಲ್ಲಿ ಬರ್ತಾರೆ. ಪ್ರಕೃತಿಯ ಸೊಬಗು, ಹಸಿರಿನ ಸುತ್ತಮುತ್ತ ಪ್ರವಾಸಕ್ಕೆ ಅದ್ಭುತ ಸ್ಥಳವಾಗಿದೆ ಇದು. 1980ರಲ್ಲಿ ನಿರ್ಮಾಣ ಪ್ರಾರಂಭವಾಗಿ 1992ರಲ್ಲಿ ಪೂರ್ಣಗೊಂಡ ಈ ಅಣೆಕಟ್ಟು ಕಾವೇರಿ ನದಿಯ ಉಪನದಿ ಹಾರಂಗಿ ಮೇಲೆ ನಿರ್ಮಿಸಲಾಗಿದೆ. ಈ ಡ್ಯಾಮ್ನ ಮುಖ್ಯ ಉದ್ದೇಶ ಕೃಷಿಗೆ ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರಿನ ಪೂರೈಕೆ. ಅಣೆಕಟ್ಟಿನ ಎತ್ತರ ಸುಮಾರು 47 ಮೀಟರ್ ಇದೆ. ಸುಮಾರು 8.5 TCM ನೀರನ್ನು ಸಂಗ್ರಹಿಸಿಡುವ ಸಾಮರ್ಥ್ಯವನ್ನು ಹೊಂದಿದೆ. ಸುತ್ತಲಿನ ಹಸಿರು ಬೆಟ್ಟಗಳು, ಕಾಡು, ಪಕ್ಷಿಗಳ ಕಲರವ ಎಲ್ಲವೂ ಸೇರಿ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಪ್ರವಾಸಿಗರಿಗೆ ನೀಡುತ್ತದೆ. ಇಲ್ಲಿ ಬಂದು ಶಾಂತ ವಾತಾವರಣದಲ್ಲಿ ದಿನ ಕಳೆಯುವುದೇ ಒಂದು ಸುಂದರ ಅನುಭವ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದರೆ ತುಂಬ ಖುಷಿಯಾಗಿ ಕಾಲ ಕಳೆಯಬಹುದು. ಮಡಿಕೇರಿಯಲ್ಲಿ ಇದು ಒಂದೇ ಸ್ಥಳ ಅಲ್ಲ, ತುಂಬ ಸ್ಥಳಗಳಿದೆ ನೋಡೋದಕ್ಕೆ. ಅದರಲ್ಲಿ ಒಂದು ನಾವು ಹೋಗಬೇಕಾದರೆ ರಸ್ತೆಯಲ್ಲಿ ಕಾಣ್ತದೆ, ಇದೇನಪ್ಪ ಈ ಕಲರ್ ಎಲ್ಲ ಕಾಣ್ತಾ ಉಂಟು ನೀರೆಲ್ಲ ಅಂತ ಹೇಳಿ ಹತ್ತಿರ ಹೋಗಿ ನೋಡಿದರೆ ಅದ್ಭುತವಾದ ಒಂದು ಹೂವನ್ನು ನಾವು ನೋಡಲಿಕ್ಕೆ ಸಿಕ್ಕಿತು. ಕೊಳ ಎಲ್ಲ ಫುಲ್ಲು ಪರ್ಪಲ್ ಕಲರ್ ಆಗಿದೆ. ನೋಡ್ಬೋದು ನೀವು ವಿಡಿಯೋದಲ್ಲಿ, ಎಲ್ಲ ಪರ್ಪಲ್ ಕಲರ್ ಇದೆ. ಅದು ಒಂಥರ ಹೂವು, ನೀರಲ್ಲಿ ಹಾಕಿಟ್ರೆ ಈ ಥರ ಹೂವು ಬರ್ತದೆ. ಎಷ್ಟೊಂದು ಸುಂದರವಾದ ಹೂಗಳನ್ನು ನೋಡಿ ದಾರಿಯಲ್ಲಿ ಹೋಗುವವರೆಲ್ಲ ಕಣ್ಮನ ಸೆಳೆಯುತ್ತಿದ್ದಾರೆ. ಅಂದರೆ ಈ ಹೂಗಳು ಹೋಗುವವರ ಕಣ್ಮನ ಸೆಳೆದು ತನ್ನ ಹತ್ತಿರ ಬರಮಾಡಿಸಿಕೊಳ್ತಿದೆ. ಅದೇ ರೀತಿ ನಾವು ಸಹ ಕೆಳಗಿಳಿದು ಒಂದು ಕ್ಷಣ ಏನಂತ ನೋಡಿ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸುವುದನ್ನು ಮರಿಬೇಡಿ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತೇನೆ. ಮತ್ತಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.